ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿದ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯ ನೌಕರರು ಹಳೆ ಪಿಂಚಣಿ ಅಂದರೆ ಓಪಿಎಸ್ ಪಿಂಚಣಿ ಜಾರಿ ಮಾಡಬೇಕೆಂದು ಈಗಾಗಲೇ ಹಲವು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅದರನ್ವಯ ಈಗ ತನ್ನ ಈ ನೌಕರರಿಗೆ ಓಪಿಎಸ್ ಪಿಂಚಣಿ ಜಾರಿ ಆದೇಶ ಹೊರಡಿಸಲಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಇತರ ಇಲಾಖೆಯ ನೌಕರರಿಗೂ ಹಳೆ ಪಿಂಚಣಿ ಜಾರಿ ಆದೇಶ ಹೊರಬೀಳಲಿದೆ. ಯಾರಿಗೆ ಓಪಿಎಸ್ ಪಿಂಚಣಿ ಜಾರಿ ಆದೇಶ ಹೊರಬಿದ್ದಿದೆ ಮತ್ತು ಈ ಇಲಾಖೆಯ ನೌಕರರಿಗೂ ಕೂಡ ಕೆಲವರಿಗಷ್ಟೇ ಹಳೆ ಪಿಂಚಣಿ ಆಯ್ಕೆ ಮಾಡಲಾಗಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದ್ದು ವಿಡಿಯೋ ಪೂರ್ತಿ ನೋಡಿ ಹಾಗೂ ಹಳೆ ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ 24/1/2024 ಹೊರಡಿಸಿದ ಐತಿಹಾಸಿಕ ಆದೇಶದನ್ವಯ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿರ್ದಿಷ್ಟ ನೌಕರರನ್ನು ನೂತನ ಪಿಂಚಣಿ ಯೋಜನೆಯಿಂದ ಮುಕ್ತಗೊಳಿಸಿ ಹಳೆ ಪಿಂಚಣಿ ಯೋಜನೆಗೆ ಸೇರಿಸಲು ಹಸಿರು ನಿಶಾನೆ ತೋರಿಸಿದೆ.